ನಮಸ್ಕಾರ ಸ್ನೇಹಿತರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ಈಗ ಸಂಪೂರ್ಣವಾಗಿ ಒಂದು ಹೊಸ ಹಂತ ತಲುಪಿದೆ. ಆಕಾಶದಿಂದ ಮಳೆ ಥರ ಸುರಿತಿರೋ ಇರಾನ್ನ ಡ್ರೋನ್ಗಳನ್ನ ತಡೆಯೋಕೆ ಅಮೆರಿಕ ಈಗ ತನ್ನ ಬತ್ತಳಿಕೆಯಿಂದ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಹೊರತೆಗೆದಿದೆ. ಅದೇ ಹೈ ಎನರ್ಜಿ ಲೇಸರ್ ವೆಪನ್. ಶತ್ರುಗಳ ಒಂದು ಡ್ರೋನ್ ಹೊಡೆದುರುಳಿಸೋಕೆ ಅಮೆರಿಕ ತನ್ನ ಒಂದು ಮಿಸೈಲ್ ಹಾರಿಸಿದ್ರೆ ಅದಕ್ಕೆ ಬರೋಬ್ಬರಿ $3 ಮಿಲಿಯನ್ ಖರ್ಚಾಗ್ತಿತ್ತು. ಅಂದ್ರೆ ನಮ್ಮ ಲೆಕ್ಕದಲ್ಲಿ ಸುಮಾರು 25 ಕೋಟಿ ರೂಪಾಯಿ. ಇದು ಅಮೆರಿಕಾಗೆ ಭಾರಿ ತಲೆನೋವಾಗಿತ್ತು. ಆದ್ರೀಗ ಕಥೆ ಬದಲಾಗಿದೆ. ಅಮೆರಿಕ ಈಗ ಕೇವಲ $3.5 ಅಂದ್ರೆ ಬರೀ $290 ಖರ್ಚಿನಲ್ಲಿ ಶತ್ರುಗಳ ಡ್ರೋನ್ ಅನ್ನ ಆಕಾಶದಲ್ಲೇ ಧ್ವಂಸ ಮಾಡೋಕೆ ಹೊರಟಿದೆ. ಹಾಗಿದ್ರೆ ಯುದ್ಧ ಭೂಮಿಯ ಲೆಕ್ಕಾಚಾರವನ್ನೇ ಬದಲಾಯಿಸಬಲ್ಲ ಈ ಲೇಸರ್ ಅಸ್ತ್ರ ಕೆಲಸ ಮಾಡೋದಾದ್ರೂ ಹೇಗೆ? ಯುದ್ಧ ಭೂಮಿಯ ನಿಯಮಗಳನ್ನೇ ಬುಡಮೇಲು ಮಾಡಬಲ್ಲ ಈ ಹೊಸ ಅಸ್ತ್ರದ ಸೀಕ್ರೆಟ್ ಏನು? ಅಮೆರಿಕ ಬಳಸೋಕೆ ಹೊರಟಿರೋ ಈ ಲೇಸರ್ ಆಯುಧದ ತಾಕತ್ತು ಹೇಗಿದೆ? ಬನ್ನಿ ಇವತ್ತಿನ ಈ ವರದಿಲಿ ಸಂಪೂರ್ಣವಾಗಿ ಎಕ್ಸ್ಕ್ಲೂಸಿವ್ ಆಗಿ ತಿಳ್ಕೊಳ್ಳೋಣ. 25 ಕೋಟಿಯ ಮಿಸೈಲ್ ವರ್ಸಸ್ 25,000 ಡ್ರೋನ್. ಅಮೆರಿಕಾಗೆ ಆರ್ಥಿಕ ಸಂಕಟ. ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕ ಮಧ್ಯೆ ನಡೀತಿರೋದು ಬರೀ ವೆಪನ್ಸ್ ಫೈಟ್ ಅಲ್ಲ. ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇದೊಂದು ಪಕ್ಕಾ ಎಕಾನಮಿಕ್ ವಾರ್ಫೇರ್, ಅಂದ್ರೆ ಆರ್ಥಿಕ ಯುದ್ಧ. ಇದು ಅರ್ಥ ಆಗ್ಬೇಕು ಅಂದ್ರೆ ಇರಾನ್ ಕಳಿಸ್ತಿರೋ ಶಾಹಿದ್ 136 ಡ್ರೋನ್ಗಳ ಬಗ್ಗೆ ನೀವು ಸ್ವಲ್ಪ ತಿಳ್ಕೋಬೇಕು. ಈ ಡ್ರೋನ್ಸ್ ಇರೋದು ಜಸ್ಟ್ 3 ರಿಂದ 3.5 ಮೀಟರ್ ಉದ್ದ. ಕೇವಲ 200 ಕೆಜಿ ತೂಕ ಇರೋ ಈ ಡ್ರೋನ್ಸ್ ತಮ್ಮ ಹೊಟ್ಟೆಯಲ್ಲಿ 40 ರಿಂದ 50 ಕೆಜಿಯಷ್ಟು ಭಾರೀ ಸ್ಫೋಟಕಗಳನ್ನ ಹೊತ್ಕೊಂಡು ಹಾರ್ತವೆ. ಸ್ಪೀಡ್ ನೋಡಿದ್ರೆ ಗಂಟೆಗೆ ಸುಮಾರು 190 ಕಿಲೋಮೀಟರ್, ಬರೋಬ್ಬರಿ 2,500 ಕಿಲೋಮೀಟರ್ ವರೆಗೂ ಇವು ಟ್ರಾವೆಲ್ ಮಾಡ್ತವೆ. ಆದ್ರೆ ಅಸಲಿ ಮ್ಯಾಟರ್ ಇರೋದೇ ಇದರ ರೇಟ್ನಲ್ಲಿ. ಇರಾನ್ಗೆ ಒಂದೊಂದು ಡ್ರೋನ್ ಮಾಡೋಕೆ ತಗುಲೋದು ಜಸ್ಟ್ $20,000 ರಿಂದ $50,000 ಮಾತ್ರ. ಆದ್ರೆ ಈ ಪುಟ್ಟ ಡ್ರೋನ್ ಹೊಡೆದುರುಳಿಸೋಕೆ ಅಮೆರಿಕ ಬಳಸ್ತಾ ಇರೋ ಒಂದೊಂದು ಪೇಟ್ರಿಯಾಟ್ PAC-3 ಮಿಸೈಲ್ ರೇಟ್ ಎಷ್ಟಿದೆ ಗೊತ್ತಾ? ಬರೋಬ್ಬರಿ $3 ಮಿಲಿಯನ್. ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಕನಿಷ್ಠ 25 ರಿಂದ 27 ಕೋಟಿ. ಒಮ್ಮೆ ನೀವೇ ಲೆಕ್ಕ ಹಾಕಿ ನೋಡಿ. ಕೇವಲ $30,000 ಡ್ರೋನ್ ಹೊಡೆಯೋಕೆ $30 ಲಕ್ಷ ಬೆಲೆಯ ಮಿಸೈಲ್ ಹಾರಿಸಬೇಕು. ಅಂದ್ರೆ ಅಮೆರಿಕ ತನ್ನ ಶತ್ರುಗಿಂತ 100 ಪಟ್ಟು ಜಾಸ್ತಿ ದುಡ್ಡು ಸುರಿತಿದೆ. ಇರಾನ್ ಒಮ್ಮೆಗೆ 100 ಡ್ರೋನ್ಗಳನ್ನ ಕಳಿಸಿದ್ರೆ ಇರಾನ್ಗೆ ಆಗ್ತಿರೋ ಖರ್ಚು ಕೇವಲ $3 ಮಿಲಿಯನ್. ಆದ್ರೆ ಅಮೆರಿಕಾಗೆ ಅದನ್ನ ತಡೆಯೋಕೆ $300 ಮಿಲಿಯನ್ ಖರ್ಚಾಗತ್ತೆ. ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಹಾಗೆ ಇಷ್ಟು ದುಬಾರಿ ಖರ್ಚನ್ನ ತಡೆಯೋದು ಅಸಾಧ್ಯ. ಇದನ್ನೇ ಮಿಲಿಟರಿ ಭಾಷೆಯಲ್ಲಿ ಕಾಸ್ಟ್ ಎಕ್ಸ್ಚೇಂಜ್ ವಾರ್ಫೇರ್ ಅಂತ ಕರೀತಾರೆ. ಇದಕ್ಕೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ಕೇಳಿ. ಯಾರೋ ಒಬ್ಬ ವ್ಯಕ್ತಿ ಕೇವಲ $20 ಬೆಲೆಯ ಕಲ್ಲುಗಳನ್ನ ತಗೊಂಡು ನಿಮ್ಮ ಮನೆಯ ಕಿಟಕಿಗೆ ಹೊಡಿತಿದ್ದಾನೆ ಅಂತ ಇಟ್ಕೊಳ್ಳಿ. ಆ ಕಲ್ಲನ್ನ ತಡೆಯೋದಕ್ಕೆ ನೀವು ಪ್ರತಿ ಬಾರಿನೂ $3,000 ಬೆಲೆಯ ಮಿಸೈಲ್ ಹಾರಿಸಬೇಕಾದ ಪರಿಸ್ಥಿತಿ ಬಂದ್ರೆ ಹೇಗಿರುತ್ತೆ? ಕಲ್ಲು ಹೊಡೆಯೋರ ಬಳಿ ಕಲ್ಲುಗಳು ಖಾಲಿಯಾಗೋ ಮೊದಲೇ ನಿಮ್ಮ ಬ್ಯಾಂಕ್ ಅಕೌಂಟ್ ಕಂಪ್ಲೀಟ್ ಆಗಿ ಖಾಲಿ ಆಗೋಗುತ್ತೆ ಅಲ್ವಾ? ಅಮೆರಿಕದ ಪರಿಸ್ಥಿತಿನೂ ಈಗ ಎಕ್ಸಾಕ್ಟ್ ಆಗಿ ಹೀಗೆ ಆಗಿದೆ. ರಕ್ಷಣಾ ತಜ್ಞರು ಹೇಳೋ ಪ್ರಕಾರ ಈ ಅಗ್ಗದ ಡ್ರೋನ್ಗಳು ಅಮೆರಿಕದ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಒಂದು ಆರ್ಥಿಕ ಬಲೆಗೆ ಸಿಲುಕಿಸಿವೆ. ದಾಳಿ ಮಾಡ್ತಿರೋ ಇರಾನ್ $1,000 ಖರ್ಚು ಮಾಡಿದ್ರೆ ಅಮೆರಿಕ ಮಾತ್ರ ರಕ್ಷಣೆ ಮಾಡ್ಕೊಳ್ಳೋಕೆ ಕೋಟ್ಯಾಂತರ ರೂಪಾಯಿ ಸುರಿತಿದೆ. ಅಮೆರಿಕ ಇಷ್ಟು ದಿನ ಹುಡುಕ್ತಿದ್ದಿದೆ ಇದಕ್ಕೆ ಒಂದು ಪರ್ಮನೆಂಟ್ ಪರಿಹಾರ. ಆ ಪರಿಹಾರನೇ ಈಗ ಸಿಕ್ಕಿದೆ. ಶತ್ರುಗಳ ಎದೆ ನಡುಗಿಸೋ ಬೆಳಕಿನ ಬ್ರಹ್ಮಾಸ್ತ್ರ. ಏನಿದು ಅಮೆರಿಕದ ಹೇಲಿಯೋಸ್? ಈ ಆರ್ಥಿಕ ಸಂಕಟದಿಂದ ಪಾರಾಗೋಕೆ ಅಮೆರಿಕ ಈಗ ಲೇಸರ್ ಅಸ್ತ್ರದ ಮೊರೆ ಹೋಗಿದೆ. ಇದರ ಹೆಸರು ಹೇಲಿಯೋಸ್, ಅಂದ್ರೆ ಹೈ ಎನರ್ಜಿ ಲೇಸರ್ ವಿತ್ ಇಂಟಿಗ್ರೇಟೆಡ್ ಆಪ್ಟಿಕಲ್ ಡಾಸ್ಲರ್ ಅಂಡ್ ಸರ್ವೆಲೆನ್ಸ್ ಅಂತ. ಇದನ್ನ ಜಗತ್ತಿನ ಅತಿ ದೊಡ್ಡ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿ ಲಾಕ್ಹೀಡ್ ಮಾರ್ಟಿನ್ ನಿರ್ಮಿಸಿದೆ. ಸದ್ಯಕ್ಕೆ ಇದನ್ನ USS ಪ್ರೆಬಲ್ ಅನ್ನೋ ಅಮೆರಿಕನ್ ಯುದ್ಧ ನೌಕೆ ಮೇಲೆ ಅಳವಡಿಸಲಾಗಿದೆ. ಇದು 60 ಕಿಲೋವ್ಯಾಟರ್ ಪವರ್ ಕ್ಲಾಸ್ನ ಲೇಸರ್ ಆಯುಧ. 60 ಕಿಲೋವ್ಯಾಟ್ ಅಂದ್ರೆ ಏನ್ ಗೊತ್ತಾ? 60,000 ವ್ಯಾಟ್ನಷ್ಟು ಅಗಾಧವಾದ ಬೆಳಕಿನ ಶಕ್ತಿನ ಕೇವಲ ಒಂದು ನಾಣ್ಯದ ಸೈಜ್ನ ಬಿಂದುವಿಗೆ ಫೋಕಸ್ ಮಾಡಿ ಅದನ್ನ ಕಿಲೋಮೀಟರ್ ಗಟ್ಲೆ ದೂರಕ್ಕೆ ಹರಿಸೋ ಶಕ್ತಿ. ನೀವು ಹಾಲಿವುಡ್ ಸಿನಿಮಾಗಳಲ್ಲಿ, ಸ್ಟಾರ್ ವಾರ್ಸ್ಗಳಲ್ಲಿ ನೋಡಿರ್ತೀರಾ. ಲೇಸರ್ ಬಿಟ್ಟ ತಕ್ಷಣ ಒಂದೇ ಸೆಕೆಂಡ್ನಲ್ಲಿ ಶತ್ರುಗಳು ಬೂದಿ ಆಗೋಗ್ತಾರೆ. ಆದ್ರೆ ರಿಯಲ್ ಲೈಫ್ನಲ್ಲಿ ಇದು ಹಾಗಿರಲ್ಲ. ಇದು ಒಂದೇ ಸೆಕೆಂಡ್ನಲ್ಲಿ ಬ್ಲಾಸ್ಟ್ ಮಾಡಲ್ಲ. ಬದಲಾಗಿ ಇದೊಂದು ಬ್ಲೋ ಟಾರ್ಚ್ ತರ ಕೆಲಸ ಮಾಡುತ್ತೆ. ಇದು ಮುಖ್ಯವಾಗಿ 5 ಸ್ಟೇಜ್ಗಳಲ್ಲಿ ವರ್ಕ್ ಆಗುತ್ತೆ. ಮೊದಲನೇ ಹಂತ ಲೇಸರ್ ಕಿರಣ. ಶತ್ರು ಡ್ರೋನ್ನ ಒಂದು ಸಣ್ಣ ಪಾಯಿಂಟ್ ಮೇಲೆ ಪರ್ಫೆಕ್ಟ್ ಆಗಿ ಫೋಕಸ್ ಆಗುತ್ತೆ. ಎರಡನೇ ಹಂತ ಆ ಅಗಾಧ ಶಕ್ತಿನ ಡ್ರೋನ್ನ ಮೇಲ್ಮೈ ಬಾಡಿ ಹೀರ್ಕೊಳ್ಳೋಕೆ ಶುರು ಮಾಡುತ್ತೆ. ಮೂರನೇ ಹಂತ ಡ್ರೋನ್ನ ಟೆಂಪರೇಚರ್ ಕ್ಷಣಾರ್ಧದಲ್ಲಿ ವಿಪರೀತವಾಗಿ ಏರ್ಬಿಡುತ್ತೆ. ನಾಲ್ಕನೇ ಹಂತ ಡ್ರೋನ್ನ ಮೆಟಲ್ ಸ್ಟ್ರಕ್ಚರ್ ಕರಗೋಕೆ ಶುರುವಾಗುತ್ತೆ.
5ನೇ ಹಂತ, ಡ್ರೋನ್ನ ಒಳಗಿರೋ ಎಲೆಕ್ಟ್ರಾನಿಕ್ಸ್ ಅಥವಾ ಎಂಜಿನ್ ಫೇಲ್ ಆಗಿ ಡ್ರೋನ್ ಕಂಟ್ರೋಲ್ ತಪ್ಪಿ ಗ್ರೌಂಡ್ಗೆ ಬಂದು ಅಪ್ಪಳಿಸುತ್ತೆ. ಇದೆಲ್ಲ ಆಗೋಕೆ ಹಿಡಿಯೋದು ಕೇವಲ ಕೆಲವು ಸೆಕೆಂಡ್ಗಳು. ಇದನ್ನ ನಾವು ಭೂತಗನ್ನಡಿ ಉದಾಹರಣೆ ಮೂಲಕ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಸೂರ್ಯನ ಬೆಳಕನ್ನ ಒಂದು ಭೂತಗನ್ನಡಿ ಮೂಲಕ ಒಂದೇ ಬಿಂದುವಿಗೆ ಫೋಕಸ್ ಮಾಡಿದ್ರೆ ಒಣಗಿದ ಎಲೆ ಹೇಗೆ ಸುಟ್ಟು ಕರಕಲಾಗುತ್ತೋ ಅದೇ ರೀತಿ ಹೇಲಿಯೋಸ್ ತನ್ನ ಅಗಾಧವಾದ ಎಲೆಕ್ಟ್ರಿಕಲ್ ಪವರ್ ಅನ್ನ ಲೇಸರ್ ಕಿರಣವನ್ನಾಗಿ ಕನ್ವರ್ಟ್ ಮಾಡಿ ಡ್ರೋನ್ನ ಮೆಟಲ್ ಅನ್ನ ಕರಗಿಸುತ್ತೆ. ಈ ಹೇಲಿಯೋಸ್ ಪ್ರತಿ ಶಾಟ್ ಫೈರ್ ಮಾಡೋಕೆ ಜಸ್ಟ್ $3.50 ಖರ್ಚಾಗುತ್ತೆ. ಅಂದ್ರೆ ಸುಮಾರು $324 ಅಷ್ಟೇ. ಇಷ್ಟು ಚೀಪ್ ನಲ್ಲಿ ಒಂದು ಡ್ರೋನ್ನ ಕೆಳಗೆ ಬೀಳಿಸಬಹುದು. ಇಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ಮುಖ್ಯ ವಿಚಾರ ಇದೆ. ಸಾಮಾನ್ಯ ಮಿಸೈಲ್ಗಳು ಟಾರ್ಗೆಟ್ಗೆ ಡಿಕ್ಕಿ ಹೊಡೆದು ಕ್ಷಣಾರ್ಧದಲ್ಲಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಆದ್ರೆ ಲೇಸರ್ ಹಾಗಲ್ಲ, ಅದು ನಿಧಾನವಾಗಿ ಸುಡುತ್ತೆ. ಹಾಗಾಗಿ ಒಂದು ಡ್ರೋನ್ ಅನ್ನ ಕರಗಿಸಬೇಕು ಅಂದ್ರೆ ಕನಿಷ್ಠ 3 ಸೆಕೆಂಡ್ಗಳ ಕಾಲ ಈ ಲೇಸರ್ ಆ ಡ್ರೋನ್ ಮೇಲೆ ನಿರಂತರವಾಗಿ ಲಾಕ್ ಆಗಿರಬೇಕು. ರಕ್ಷಣಾ ತಜ್ಞರ ಮಾತುಗಳಲ್ಲೇ ಹೇಳಬೇಕು ಅಂದ್ರೆ ಈ ಲೇಸರ್ ಆಯುಧ ಅನ್ನೋದು ಯುದ್ಧ ನೌಕೆ ಮೇಲೆ ಅಳವಡಿಸಿರೋ ಒಂದು ನಿಖರವಾದ ವೆಲ್ಡಿಂಗ್ ಟಾರ್ಚ್ ಇದ್ದಂತೆ. ಇದು ಯಾವುದೇ ಮದ್ದುಗುಂಡುಗಳ ಬದಲು ಕೇವಲ ಶುದ್ಧ ಶಕ್ತಿನ ಬಳಸಿ ಡ್ರೋನ್ಗಳನ್ನ ನಾಶಪಡಿಸುತ್ತೆ. ಅಮೆರಿಕದ ಲೇಸರ್ಗೆ ದೊಡ್ಡ ಬ್ರೇಕ್. ಪ್ರಕೃತಿಗೆ ಇಲ್ಲಿ ರಿಯಲ್ ವಿಲನ್. ಲೇಸರ್ ಅಸ್ತ್ರದ ಬಗ್ಗೆ ಕೇಳೋಕೆ ಭಾರಿ ರೋಮಾಂಚನಕಾರಿಯಾಗಿದೆ ಅಲ್ವಾ? ಆದ್ರೆ ಇದೇನು ಮ್ಯಾಜಿಕ್ ಅಲ್ಲ ಸ್ನೇಹಿತರೆ. ಇದಕ್ಕೂ ತನ್ನದೇ ಆದ ಲಿಮಿಟೇಷನ್ಸ್ ಇದೆ. ಇದು ಕೂಡ ಭೌತಶಾಸ್ತ್ರದ ನಿಯಮದ ಮೇಲೆನೆ ಕೆಲಸ ಮಾಡೋದು. ಈ ಲೇಸರ್ ಅಸ್ತ್ರಕ್ಕೆ ಅತಿ ದೊಡ್ಡ ಶತ್ರು, ಅತಿ ದೊಡ್ಡ ವಿಲನ್ ಯಾರು ಅಂದ್ರೆ ಅದು ಹವಾಮಾನ. ವಾತಾವರಣ ಕಂಪ್ಲೀಟ್ ಕ್ಲಿಯರ್ ಆಗಿದ್ದಾಗ ಮಾತ್ರ ಈ ಲೇಸರ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಒಂದ್ ವೇಳೆ ಸ್ವಲ್ಪ ಮಳೆ ಬಂದ್ರೆ ಸಾಕು, ನೀರಿನ ಹನಿಗಳು ಈ ಲೇಸರ್ ಕಿರಣವನ್ನ ಸ್ಕ್ಯಾಟರ್ ಮಾಡುತ್ತೆ, ಅಂದ್ರೆ ಚದುರಿಸಿ ಬಿಡುತ್ತೆ. ಇನ್ನು ದಟ್ಟವಾದ ಮಂಜು ಅಥವಾ ಧೂಳು ಇದ್ರೆ ಆ ಸೂಕ್ಷ್ಮ ಕಣಗಳು ಲೇಸರ್ನ ಎನರ್ಜಿನ ತಮ್ಮೊಳಗೆ ಹೀರಿಕೊಳ್ತವೆ. ಇನ್ನು ನಡು ಸಮುದ್ರದಲ್ಲಿ ಬೀಸೋ ಉಪ್ಪು ಗಾಳಿ ಈ ಮೆಷಿನ್ ನ ಸೂಕ್ಷ್ಮವಾದ ಆಪ್ಟಿಕಲ್ ಲೆನ್ಸ್ ಗಳನ್ನೇ ಹಾಳು ಮಾಡೋ ಸಾಧ್ಯತೆಗಳಿರ್ತವೆ. ಇದ್ರ ಜೊತೆಗೆ ಥರ್ಮಲ್ ಬ್ಲೂಮಿಂಗ್ ಅನ್ನೋ ದೊಡ್ಡ ಸೈಂಟಿಫಿಕ್ ಸಮಸ್ಯೆನೂ ಇದೆ. ಲೇಸರ್ ಕಿರಣ ವಾತಾವರಣದಲ್ಲಿ ಚಲಿಸುವಾಗ ತನ್ನ ಸುತ್ತಲಿನ ಗಾಳಿನ ವಿಪರೀತವಾಗಿ ಕಾಯಿಸುತ್ತೆ. ಇದರಿಂದ ಗಾಳಿಯ ಡೆನ್ಸಿಟಿ ಅಥವಾ ಸಾಂದ್ರತೆ ಬದಲಾಗಿ ಕಿರಣ ನೇರವಾಗಿ ಹೋಗದೆ ಬೇರೆಡೆಗೆ ವಾಲುತ್ತೆ. ಇದರಿಂದ ಟಾರ್ಗೆಟ್ ತಲುಪೋ ಶಾಖ ಕಡಿಮೆಯಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2024ರ ಸೆಂಟರ್ ಫಾರ್ ಎ ನ್ಯೂ ಅಮೆರಿಕನ್ ಸೆಕ್ಯೂರಿಟಿ CNAS ರಿಪೋರ್ಟ್. ಈ ರಿಪೋರ್ಟ್ ಪ್ರಕಾರ ಇರಾಕ್ನಲ್ಲಿ 50 ಕಿಲೋವ್ಯಾಟ್ ಕೆಪಾಸಿಟಿಯ ಲೇಸರ್ಗಳನ್ನ ಟೆಸ್ಟ್ ಮಾಡಿದಾಗ ಅಮೆರಿಕದ ಸೈನಿಕರು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಇದು ಬಳಸೋಕೆ ತುಂಬಾ ಕಷ್ಟ, ಸೆಟಪ್ ಮಾಡೋಕೆ ಲೇಟ್ ಆಗುತ್ತೆ, ಮತ್ತೆ ಕೆಟ್ಟ ಹವಾಮಾನದಲ್ಲಿ ಇದು ಎಫೆಕ್ಟಿವ್ ಅಲ್ಲ ಅಂತ ಡೈರೆಕ್ಟ್ ಆಗಿ ರಿಪೋರ್ಟ್ ಕೊಟ್ಟಿದ್ರು. ಇದೆಲ್ಲದರ ಜೊತೆಗೆ ಈ ಲೇಸರ್ಗಳು ಸಿವಿಲಿಯನ್ ಏರ್ಕ್ರಾಫ್ಟ್ ಗಳಿಗೂ ಅಂದ್ರೆ ನಾಗರಿಕ ವಿಮಾನಗಳಿಗೂ ಬಹುದೊಡ್ಡ ಅಪಾಯ ತಂದೊಡ್ಡಬಲ್ಲದು. ಈ ಲೇಸರ್ ಕಿರಣಗಳು ಆಕಸ್ಮಿಕವಾಗಿ ಪ್ರಯಾಣಿಕರ ವಿಮಾನದ ಪೈಲಟ್ಗಳ ಕಣ್ಣಿಗೆ ಬಿದ್ರೆ ಅವರು ಟೆಂಪರರಿಯಾಗಿ ದೃಷ್ಟಿ ಕಳೆದುಕೊಳ್ಳುವ ಅಪಾಯವಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, 2024ರ ಒಂದೇ ವರ್ಷದಲ್ಲಿ ಅಮೆರಿಕದ FAA ಸಂಸ್ಥೆಗೆ ಬರೋಬ್ಬರಿ 12,800 ಲೇಸರ್ ಸ್ಟ್ರೈಕ್ ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗಿವೆ. ಇದು ಲೇಸರ್ ವೆಪನ್ಸ್ಗೆ ಇರೋ ಬಹುದೊಡ್ಡ ರಿಸ್ಕ್. ಆಕಾಶದಿಂದ ನುಗ್ಗಿ ಬರೋ ಡ್ರೋನ್ ಸೈನ್ಯ, ಮಿಸೈಲ್ ಖಾಲಿಯಾದ್ರೆ ಅಮೆರಿಕ ಕಥೆ ಏನು? ಇಷ್ಟೆಲ್ಲ ಲಿಮಿಟೇಷನ್ಸ್ ಇದ್ರೂ ಕೂಡ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳೆಲ್ಲ ಈ ಲೇಸರ್ ಆಯುಧದ ಹಿಂದೆ ಹುಚ್ಚರ ತರ ಬೀಳೋದಕ್ಕೆ ಒಂದು ಭಯಾನಕ ಕಾರಣ ಇದೆ. ಅದೇ ಡ್ರೋನ್ ಸ್ವಾಮ್ಸ್, ಅಂದ್ರೆ ಒಟ್ಟಿಗೆ ನುಗ್ಗಿ ಬರೋ ಡ್ರೋನ್ಗಳ ಸಮೂಹ ದಾಳಿ. ಈಗ ಇರಾನ್ನ ಯುದ್ಧ ತಂತ್ರ ನೋಡಿ. ಒಂದೆರಡು ಡ್ರೋನ್ಗಳ ಬದಲು ಒಮ್ಮೆಗೆ 100,000 ಕಮಿಕಾಜೆ ಡ್ರೋನ್ಗಳನ್ನ ನುಗ್ಸೋದೇ ಇರಾನ್ನ ಮಾಸ್ಟರ್ ಪ್ಲಾನ್. ಈ ತರ 100 ಡ್ರೋನ್ಗಳು ಆಕಾಶದಿಂದ ಮುತ್ತಿಗೆ ಹಾಕಿದಾಗ ಏನಾಗುತ್ತೆ ಗೊತ್ತಾ? ಅಮೆರಿಕದ ಯುದ್ಧ ನೌಕೆಗಳಲ್ಲಿರೋ ನಾರ್ಮಲ್ ಮಿಸೈಲ್ಗಳು ಕ್ಷಣಾರ್ಧದಲ್ಲಿ ಖಾಲಿ ಆಗ್ತವೆ. ಇರಾನ್ ಪ್ಲಾನ್ ತುಂಬಾ ಸಿಂಪಲ್. ಮೊದಲನೇ ಅಲೆ ಅಂದ್ರೆ ವೇವ್ 1 ಕಳಿಸಿ ಅಮೆರಿಕದ ಡಿಫೆನ್ಸ್ ಸಿಸ್ಟಮ್ನ ಎಂಗೇಜ್ ಮಾಡೋದು. ಅದರ ಹಿಂದೆನೆ 2-3ನೇ ಅಲೆಗಳನ್ನ ಕಳಿಸೋದು. ಇದರಿಂದ ಅಮೆರಿಕದ ಡಿಫೆನ್ಸ್ ಸಿಸ್ಟಮ್ ಯಾವ್ದನ್ನ ಹೊಡಿಬೇಕು, ಯಾವ್ದನ್ನ ಬಿಡಬೇಕು ಅಂತ ವಿಪರೀತ ಸ್ಟ್ರೆಸ್ಗೆ ಒಳಗಾಗತ್ತೆ. ಒಂದು ಅಮೆರಿಕನ್ ಡೆಸ್ಟ್ರಾಯರ್ ಹಡಗಿನ VLS ಸೆಲ್ಗಳಲ್ಲಿ ಬರೀ 90ರಿಂದ 120 ಮಿಸೈಲ್ಗಳು ಮಾತ್ರ ಇರುತ್ತೆ. ಶತ್ರುಗಳು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನಡು ಸಮುದ್ರದಲ್ಲಿ ಈ ಹಡಗಿಗೆ ಮತ್ತೆ ಮಿಸೈಲ್ ಲೋಡ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಅದಕ್ಕೆ ಸ್ಪೆಷಲ್ ಕ್ರೇನ್ಗಳು ಬೇಕು. ವಾಪಸ್ ಪೋರ್ಟ್ಗೆ ಅಥವಾ ಸಪ್ಲೈ ಶಿಪ್ಗಳ ಬಳಿ ಹೋಗ್ಬೇಕು. ಇದಕ್ಕೆ ಗಂಟೆಗಟ್ಲೆ ಟೈಮ್ ಹಿಡಿಯುತ್ತೆ. ಆದ್ರೆ ಶತ್ರುಗಳ ಡ್ರೋನ್ ಗಂಟೆಗಟ್ಲೆ ಕಾಯ್ತವ? ಖಂಡಿತ ಇಲ್ಲ. ಇದಕ್ಕಾಗಿ ಅಮೆರಿಕ ಈಗ ಹೇಲಿಯೋಸ್ ಲೇಸರ್ ಕಣಕ್ಕಿಳಿಸ್ತಿದೆ. ಯಾಕಂದ್ರೆ ಈ ಲೇಸರ್ ಆಯುಧಕ್ಕೆ ಯಾವುದೇ ಫಿಸಿಕಲ್ ಮದ್ದುಗುಂಡುಗಳು ಬೇಕಾಗೇ ಇಲ್ಲ. ಇದು ಹಡಗಿನ ಎಂಜಿನ್ ಮತ್ತೆ ಜನರೇಟರ್ಗಳಿಂದ ಕರೆಂಟ್ ತಗೊಂಡು ಕೆಲಸ ಮಾಡುತ್ತೆ. ಹಡಗಲ್ಲಿ ಪವರ್ ಜನರೇಟರ್ ಮತ್ತೆ ಕೂಲಿಂಗ್ ಸಿಸ್ಟಮ್ ಇರೋವರೆಗೂ ಈ ಲೇಸರ್ ಆಯುಧ ರೀಲೋಡ್ ಮಾಡೋ ಟೆನ್ಷನ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಫೈರ್ ಮಾಡ್ತಾನೆ ಇರುತ್ತೆ. ಅನ್ಲಿಮಿಟೆಡ್ ಆಟ ಶುರುವಾಗುತ್ತೆ.
ತಜ್ಞರು ಹೇಳೋ ಪ್ರಕಾರ ಈ ಡ್ರೋನ್ ಸಮೂಹಗಳ ದಾಳಿ ಅನ್ನೋದು ಒಂದು ನಂಬರ್ ಗೇಮ್. ಮದ್ದುಗುಂಡುಗಳು ಖಾಲಿಯಾಗದ ಹಾಗೆ ಬರೀ ಎನರ್ಜಿ ಬಳಸಿ ಈ ಯುದ್ಧ ಎದುರಿಸೋಕೆ ಸದ್ಯಕ್ಕೆ ಲಭ್ಯ ಇರೋ ಏಕೈಕ ಟೆಕ್ನಾಲಜಿ ಅಂದ್ರೆ ಅದು ಲೇಸರ್ ಆಯುಧ ಮಾತ್ರ. ಹೀಗಾಗಿ ಇವುಗಳ ಲಿಮಿಟೇಷನ್ ಅನ್ನ ಓವರ್ಕಮ್ ಮಾಡೋದಕ್ಕೆ ವಿಶ್ವಾದ್ಯಂತ ವೇಗವಾಗಿ ಸಂಶೋಧನೆಗಳು ನಡೀತಾ ಇವೆ. ಲೇಸರ್ ಹಿಂದೆ ಓಡ್ತಿದೆ ಜಗತ್ತು. ಅಮೆರಿಕ, ಇಸ್ರೇಲ್, ಚೀನಾ, ಭಾರತ ದಂಡಯಾತ್ರೆ. ಸ್ನೇಹಿತರೆ, ಹಾಗಂತ ಈ ಲೇಸರ್ ಆಯುಧ ಅಮೆರಿಕದ ಹತ್ರ ಮಾತ್ರ ಇದೆ ಅನ್ಕೋಬೇಡಿ. ಹಲವು ದೇಶಗಳು ಆಗ್ಲೇ ಲೇಸರ್ ಆಯುಧದ ಹಿಂದೆ ಬಿದ್ದಿವೆ. ಮೊದಲನೇದಾಗಿ ಇಸ್ರೇಲ್ನ ರಾಫೆಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಕಂಪನಿ ಆಗ್ಲೇ 100 ಕಿಲೋವ್ಯಾಟ್ ಸಾಮರ್ಥ್ಯದ ಐರನ್ ಬೀಮ್ ಅನ್ನೋ ಲೇಸರ್ ಅಸ್ತ್ರನ ರೆಡಿ ಮಾಡಿದೆ. ಇದು ಶತ್ರುಗಳ ರಾಕೆಟ್, ಮೋರ್ಟಾರ್ ಮತ್ತೆ ಡ್ರೋನ್ಗಳನ್ನ ಸುಲಭವಾಗಿ ನಾಶ ಮಾಡಬಲ್ಲದು. ಇದರಿಂದ ಒಂದ್ಸಲ ಶೂಟ್ ಮಾಡೋಕೆ ಬರೀ ಕೆಲವೇ ಡಾಲರ್ಗಳಷ್ಟು ಕರೆಂಟ್ ಮಾತ್ರ ಖರ್ಚಾಗತ್ತೆ. ಆದ್ರೆ ಇದನ್ನ ಯುದ್ಧದಲ್ಲಿ ಪೂರ್ತಿಯಾಗಿ ಬಳಸೋಕೆ ಇದಕ್ಕೆ ಬೇಕಾದ ದೊಡ್ಡ ಪವರ್ ಮತ್ತೆ ಕೂಲಿಂಗ್ ಸಿಸ್ಟಮ್ಗಳನ್ನ ಇನ್ನೂ ಡೆವಲಪ್ ಮಾಡಬೇಕಿದೆ. ಎರಡನೇದಾಗಿ ಚೀನಾ ಈಗಲೇ ತನ್ನ ಬೃಹತ್ ಯುದ್ಧ ನೌಕೆಗಳ ಮೇಲೆ ಬರೋಬ್ಬರಿ 180 ಕಿಲೋವ್ಯಾಟ್ ಸಾಮರ್ಥ್ಯದ LY-1 ಲೇಸರ್ನ ಅಳವಡಿಸಿದೆ. ಮಿಸೈಲ್ಗಳನ್ನ ತಡೆಯೋಕೆ ಇದು ಲಾಸ್ಟ್ ಲೈನ್ ಡಿಫೆನ್ಸ್ ಆಗಿ ಕೆಲಸ ಮಾಡುತ್ತೆ. ಲೇಸರ್ಗೆ ಪವರ್ ಜಾಸ್ತಿ ಇದ್ದಷ್ಟು ಡ್ರೋನ್ ಸುಡೋ ಸ್ಪೀಡ್ ಕೂಡ ಹೆಚ್ಚಿರುತ್ತೆ. ಇತ್ತ ಆಸ್ಟ್ರೇಲಿಯಾದ EOS ಲೇಸರ್ ಸಿಸ್ಟಮ್ ಕಂಪನಿ ಕೂಡ 100 ಕಿಲೋವ್ಯಾಟ್ ಲೇಸರ್ ರೆಡಿ ಮಾಡಿದ್ದು ಸೌತ್ ಕೊರಿಯಾ ಜೊತೆ ಡೀಲ್ ಕುದುರಿಸ್ತಾ ಇದೆ. ಇನ್ನು ನಮ್ಮ ಭಾರತ ಕೂಡ ಹಿಂದೆ ಬಿದ್ದಿಲ್ಲ. ಭಾರತದ DRDO ಕೂಡ ದುರ್ಗಾ ಪ್ರಾಜೆಕ್ಟ್ ಅಡಿಯಲ್ಲಿ 30 ರಿಂದ 100 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ಆಯುಧವನ್ನ ಡೆವಲಪ್ ಮಾಡ್ತಿದೆ. ಇನ್ನು ಉಕ್ರೇನ್ ಯುದ್ಧ ಭೂಮಿಯ ಕಥೆನೇ ಬೇರೆ. ಉಕ್ರೇನ್ ಸೈನಿಕರು ಕಾರಿನ ಡಿಕ್ಕಿಯೊಳಗೆ ಇಡೋವಷ್ಟು ಚಿಕ್ಕದಾಗಿರೋ ಸನ್ರೇ ಅನ್ನೋ ಪೋರ್ಟೇಬಲ್ ಲೇಸರ್ ಬಳಸಿ ರಷ್ಯಾದ ರೆಕಾನೆಸೆನ್ಸ್ ಡ್ರೋನ್ಗಳನ್ನ ಸುಡ್ತಾ ಇದ್ದಾರೆ. ಲೇಸರ್ ಭವಿಷ್ಯದ ಯುದ್ಧದ ದಿಕ್ಕನ್ನೇ ಬದಲಿಸ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸ್ನೇಹಿತರೆ, ಲೇಸರ್ ಅನ್ನೋದು ಖಂಡಿತವಾಗಿಯೂ ಭವಿಷ್ಯದ ಆಯುಧ. ಸದ್ಯದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಇದು ಇರಾನ್ ಯುದ್ಧ ಭೂಮಿಗೆ ಎಂಟ್ರಿ ಕೊಡುತ್ತೆ ಅಂತ ಟ್ರಂಪ್ ಕೂಡ ಹೇಳಿದ್ದಾರೆ. ಆದ್ರೆ ಇರಾನ್ನ ಡ್ರೋನ್ಗಳನ್ನ ಅಮೆರಿಕದ ಈ ಹೊಸ ಲೇಸರ್ ಅಸ್ತ್ರ ಎಷ್ಟು ಎಫೆಕ್ಟಿವ್ ಆಗಿ ಕೌಂಟರ್ ಮಾಡುತ್ತೆ ಅನ್ನೋದ್ರ ಮೇಲೆನೆ ಮುಂದಿನ ಯುದ್ಧದ ದಿಕ್ಕು ನಿರ್ಧಾರವಾಗಲಿದೆ. ನಿಮ್ಮ ಪ್ರಕಾರ ಈ ಲೇಸರ್ ವೆಪನ್ಸ್ಗಳು ಮುಂದಿನ ದಿನಗಳಲ್ಲಿ ಸಾಂಪ್ರದಾಯಿಕ ಮಿಸೈಲ್ಗಳನ್ನ ಸಂಪೂರ್ಣವಾಗಿ ರೀಪ್ಲೇಸ್ ಮಾಡಬಲ್ಲದ? ಅಮೆರಿಕದ ಈ ಟೆಕ್ನಾಲಜಿ ಮುಂದೆ ಇರಾನ್ ಡ್ರೋನ್ಗಳು ಮಂಕಾಗ್ತವ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.